ನೋಡಿ, BJP ಪಕ್ಷದಲ್ಲಿ ಇರ್ತಕ್ಕಂಥ ಅವರ ಭಿನ್ನಾಭಿಪ್ರಾಯ, ಅಲ್ಲಿ ತೀರ್ಮಾನ ಅವ್ರು ಮಾಡ್ತಾರೆ. ಅದರ ಬಗ್ಗೆ ನಾನು ಮಾತಾಡೋದು ತಪ್ಪ. ನಾನು ಸ್ನೇಹಿತರುಗಳಿಗೆ ಹೇಳಿದ್ದೇನೆ, ಯಾಕೆ ಈ ಥರ ಎಲ್ಲ ಈ ರೀತಿಯ ಒಂದು ವಾತಾವರಣ ಇದೆ, ಸರಿಪಡಿಸ್ಕೊಳ್ಳಿ ಅಂತಕ್ಕಂಥದ್ದನ್ನು ನಾನು ಒಳಕ್ಕೂ ಚರ್ಚೆ ಮಾಡೋದು ಇದರ ಸಿದ್ಧ ಹೇಳಿದ್ದೆ. ನನಗೆ ಇಲ್ಲಿ ಪ್ರಶ್ನೆ ಅದಕ್ಕೆ ಅಲ್ಲ, ಅದು ರಾಷ್ಟ್ರೀಯ ಪಕ್ಷ, ಅಲ್ಲಿ ಕೂತು ಅವರು ಚರ್ಚೆ ಮಾಡ್ಕೋಬೇಕು, ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದು ತಪ್ಪಾಗುತ್ತೆ. ನೋಡೋಣ, ಅದು ಮುಂದೆ ಹೇಳ್ತೀವಿ. ನೋಡೋಣ, ಅದೇನು ರೆಕಾರ್ಡ್ಸ್ ನೋಡೋಣಂತೆ. ರೆಕಾರ್ಡ್ಸ್ ನೋಡೋಣ. ಮೊದಲಿಂದಲೂ ಅದು ಕಾಂಗ್ರೆಸ್ ಪಕ್ಷದ ಒಂದು ಸ್ವತ್ತು ಅಂತಕ್ಕಂಥದ್ದೇನಿತ್ತು. ಕಾಂಗ್ರೆಸ್ ನಂತರ ಜನತಾದಳ, ಜನತಾ ಯು ಎರಡು ಜಾತ್ಯತೀತ ಜನತಾದಳ ಯುನೈಟೆಡ್ ಆದಮೇಲೆ ಸ್ವಲ್ಪ ತಕರಾರುಗಳು ಏನಿತ್ತು ಅದು ನಮ್ಮ JDU ಅವರ ಸೂಪರ್ದಲ್ಲಿ ಇಟ್ಕೊಂಡಿದ್ರು. ಈಗ ಅದು ನಿನ್ನೆ ಏಕಾಏಕಿ ಅಧಿಕಾರ ಇದೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಇಲ್ಲಿಯ ಸ್ಥಳೀಕರು ಮತ್ತು ಸರ್ಕಾರಿ ಅಧಿಕಾರಿಗಳನ್ನು ದುರುಪಯೋಗಪಡಿಸಿ ಏಕಾಏಕಿ ಸ್ವತ್ತನ್ನು ಇವತ್ತು ವಶಪಡಿಸ್ಕೊಂಡು ಧ್ವಂಸ ಮಾಡಿ ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಇವತ್ತು ಕಬ್ಜಾ ಮಾಡಿರ್ತಕ್ಕಂಥದ್ದೇನಿದೆ ಕಾನೂನು ವ್ಯಾಪ್ತಿಯೊಳಗೆ ನೋಡೋಣ ಏನು ಮಾಡಬೇಕು.